ರಾಜ್ಯದ ಜನರ ಆತಂಕವನ್ನ ಜಾಸ್ತಿ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂತಹ ಹೃದಯಾಘಾತ ಕೇಸ್ಗಳು. ನೋಡಿ, ಇವತ್ತು ಅಥವಾ ಸೋಮವಾರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಬಹಳ ಚಿಕ್ಕ ವಯಸ್ಸಿನ ವ್ಯಕ್ತಿಗಳೇ ಮೃತಪಡ್ತಾ ಇರುವಂಥದ್ದು ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೃದಯಾಘಾತದ ಕಾರಣ ಪತ್ತೆಗೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಕೋವಿಡ್ ಅಡ್ಡ ಪರಿಣಾಮದ ಬಗ್ಗೆ ಅಧ್ಯಯನ ಕೂಡ ಮಾಡಲಾಗಿದೆ. ನೋಡಿ, ಬಹಳಷ್ಟು ಜನರ ಮೈಂಡಲ್ಲಿದೆ, ವ್ಯಾಕ್ಸಿನೇಷನ್ ಇಂದನೇ ಕೋವಿಡ್ ವ್ಯಾಕ್ಸಿನ್ಗೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ? ಯಾಕಂತಂದರೆ ಅದು ವ್ಯಾಕ್ಸಿನೇಷನ್ ಆದ ನಂತರದಲ್ಲಿ ಎಷ್ಟೊಂದು ಜನಕ್ಕೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಂಡಿದೆ. ಏನೆಲ್ಲ ಸೈಡ್ ಎಫೆಕ್ಟ್ ಇರ್ಬೋದು? ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದ ಸಮಿತಿಯಿಂದ ಇದಕ್ಕೆ ಸಂಬಂಧಪಟ್ಟಂಥ ರಿಸರ್ಚ್ ಮಾಡುವಂಥ ಕೆಲಸ ಆಗಿದೆ. ಈಗ ಆಲ್ರೆಡಿ ಆ ತಜ್ಞರ ಟೀಮ್ ಏನಿದೆ ರಿಸರ್ಚನ್ನು ಮಾಡಿ ಒಂದು ರಿಪೋರ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಬಹುಶಃ ಇವತ್ತು ಅಥವಾ ಸೋಮವಾರ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಈಗ ಆರಂಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಅದರಲ್ಲಿ ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ಆಮೇಲೆ ತಂಬಾಕು ಸೇವನೆ, ಆಮೇಲೆ ಯಾವುದೇ ರೀತಿಯಾದಂಥ ವ್ಯಾಯಾಮ ಮಾಡದೇ ಇರುವಂಥದ್ದು, ಒಂದಷ್ಟು ಕಾರಣಗಳು. ಈಗಿನ ಜನ್ರೇಷನ್ನ ಈ ಹ್ಯಾಬಿಟ್ಸ್ಗಳೇನಿದೆ ಅಥವಾ ಅವರ ಲೈಫ್ ಸ್ಟೈಲ್ ಏನಿದೆ ಅದರಿಂದಾಗೇ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಭಾಳಷ್ಟು ಜನರ ಮೈಂಡಲ್ಲಿದೆ. ಆಮೇಲೆ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಮಾತನಾಡ್ತಾ ಇರ್ತಾರೆ, ಈ ಕೋವಿಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡ ನಂತರದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಆ ಥರದ ಉದಾಹರಣೆಗಳು ಕೂಡ ಇದೆ. ಸೊ ಹಾಗಾಗಿ ಏನು ಕಾರಣ ಇರ್ಬೋದು, ಆಮೇಲೆ ಏನು ಸೈಡ್ ಎಫೆಕ್ಟ್ ಇದೆ ವ್ಯಾಕ್ಸಿನೇಷನ್. ಈಗ ಸಹಜವಾಗಿ ಒಂದು ಮೆಡಿಸನ್ ಅಂತ ಅಂದರೆ ಅದು ಲಿಮಿಟೆಡಾಗಿ ತಗೊಳ್ಬೇಕು. ಅದನ್ನು ಜಾಸ್ತಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಯಾವುದೇ ಮೆಡಿಸನ್ ಆದರೂ ಕೂಡ ಅದಕ್ಕೆ ಸೈಡ್ ಎಫೆಕ್ಟ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಆ ಥರದ್ದು ಏನಾದರೂ ಅಡ್ಡ ಪರಿಣಾಮ ಏನಾದರೂ ಇದೆಯಾ? ಅದು ಈ ಹಾರ್ಟ್ ಅಟ್ಯಾಕ್ಗೂ ಅದಕ್ಕೂ ಏನಾದರೂ ಲಿಂಕ್ ಇದೆಯಾ, ಕನೆಕ್ಷನ್ ಇದೆಯಾ? ವ್ಯಾಕ್ಸಿನೇಷನ್ ಆದ ನಂತರದಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ಕಾಯಿಲೆ ಬರೋದಕ್ಕೆ ಏನಾದರೂ ಕಾರಣ ಇದೆಯಾ? ಗೊತ್ತಿಲ್ಲ. ಆ ಥರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ತಜ್ಞರ ತಂಡ ಏನಿದೆ ಈಗ ಒಂದಷ್ಟು ಅಧ್ಯಯನವನ್ನು ನಡೆಸಿದೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿ ಕೂಡ ರೆಡಿ ಆಗಿದೆ. ಯಾಕಂತಂದರೆ ಹಾಸನದಲ್ಲಿ ಹೆಚ್ಚು ಕಮ್ಮಿ ಈಗ 40-45 ದಿವಸದಲ್ಲಿ 30ಕ್ಕೂ ಹೆಚ್ಚು ಮಂದಿ ಹಾರ್ಟ್ ಅಟ್ಯಾಕ್ಗೆ ಮೃತಪಟ್ಟಿದ್ದಾರೆ. ಕೇವಲ ಹಾಸನ ಒಂದೇ ಕಡೆ ಅಲ್ಲ, ರಾಜ್ಯಾದ್ಯಂತ ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಾಗಿರ್ಬೋದು, ಅದರಲ್ಲೂ ಎಲ್ಲ ಚಿಕ್ಕ ವಯಸ್ಸವರು 30, 35, 18, 20 ಈ ಥರದ ವಯಸ್ಸಿನ ವ್ಯಕ್ತಿಗಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಕಾಣಿಸ್ಕೊಳ್ತಾ ಇದೆ. ಸೊ ಏನು ಕಾರಣ ಇರ್ಬೋದು ಇದಕ್ಕೆ ಅಂತೇಳಿ ಈಗ ತಜ್ಞರ ತಂಡ ಅಧ್ಯಯನವನ್ನು ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿದೆ. ಬಹುಶಃ ಇವತ್ತು ಅಥವಾ ಸೋಮವಾರ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ ನಂತರದಲ್ಲಿ ಆ ಅಧ್ಯಯನದ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ, ಹೃದಯಾಘಾತಕ್ಕೆ ಏನು ಕಾರಣ ಅನ್ನುವಂಥದ್ದು ಆ ನಂತರ ಗೊತ್ತಾಗುತ್ತೆ.